ಗೈಸ್ ರಾಮೇಶ್ವರಂ ಕೆಫೆನ ಇದೇ ಲೊಕೇಶನ್ ಅಲ್ಲಿ ಮಾಡಿರೋ ರೀಸನ್ ಏನಂದ್ರೆ ಚೆಕ್ ಇಟ್ ಔಟ್. ನಾನು ಯೂಟ್ಯೂಬ್ ವಿಡಿಯೋ ಮಾಡಕ್ ಬಂದೆ ಅಂಡ್ ನಮ್ಮ ಫ್ರೆಂಡ್ ಸಿಕ್ಕಿದಾನೆ ಇಲ್ಲಿ. ಹಾಯ್, ನನ್ನ ಫ್ರೆಂಡ್ ವೇಟ್ ಮಾಡ್ತಾ ಇದೀವಿ. ಅವನು ಒಡಿಸ್ಸಾ ಮತ್ತೆ ನಮ್ಮ ಫ್ರೆಂಡ್ ಆಯುಷ, ಇವನು ಒಡಿಸ್ಸಾ ಇಂದ. ನಾವನ್ನ ಮೀಟ್ ಮಾಡಿಸ್ಬೇಕಂತ ಇದೀನಿ. ಇಬ್ರು ನನ್ನ ಫ್ರೆಂಡ್ಸ್. ಸೊ ಬಂದ್ಮೇಲೆ ಮೀಟ್ ಮಾಡ್ಸೋಣ, ಇಲ್ಲಾಂದ್ರೆ ರಾಮೇಶ್ವರಂ ಕೆಫೆ ಅಂತ ಹೋಗ್ಬೇಕು. ಇವತ್ತು ವಿಡಿಯೋ ಮಾಡ್ಲೇಬೇಕು ಗೈಸ್. ನಾವು ಇವತ್ತು ಹೋಗ್ತಾ ಇದೀವಿ ಟೆಂಪಲ್ ರೆಸ್ಟೋರೆಂಟ್ಗೆ. ಸೊ ಎಲ್ಲಿದೆ ಅಂದ್ರೆ ಬೊಮ್ಮಸಂದ್ರದಲ್ಲಿದೆ. ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಿನ ಆರಂಭ ಮನೆಯಿಂದ. ಆ್ಯಂಡ್ ನಾವಿವತ್ತು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಅದು ಒಂದು ಟೆಂಪಲ್ ಥರ ಇದೆ, ಹಾಗೆ ರೆಸ್ಟೋರೆಂಟು ಅನ್ಬೋದು. ನೀವಲ್ಲಿ ಆಹಾರವನ್ನು ಸೇವನೆ ಮಾಡ್ಬೋದು, ಅಂದರೆ ಊಟನೂ ಮಾಡ್ಬೋದು, ಹಾಗೆ ದೇವರು ದರ್ಶನ ತೊಗೊಬೋದು. ಈ ಥರ ಒಂದು ಟೆಂಪಲ್ ಎಲ್ಲಿದೆ ಅಂತ ನೀವು ಕೇಳಿದ್ರೆ ಗೈಸ್, ಈ ಟೆಂಪಲ್ ಹೆಸರು ರಾಮೇಶ್ವರಂ ಕೆಫೆ. ಸೊ ನೀವು ಬೆಂಗಳೂರಲ್ಲಿ ಹಳೆ ರಾಮೇಶ್ವರಂ ಕೆಫೆನ ನೋಡಿರ್ತೀರಾ. ವರ್ಲ್ಡ್ ಫೇಮಸ್ ಅನ್ಕೊಳ್ಳಿ, ತುಂಬಾ ಫೇಮಸ್ ರೆಸ್ಟೋರೆಂಟ್ ಅನ್ಕೊಳ್ಳಿ, ಕೆಫೆ ಅನ್ಕೊಳ್ಳಿ. ಸೊ ಅಲ್ಲಿ ಊಟ ಎಲ್ಲ ಸಿಗುತ್ತೆ, ವೆಜಿಟೇರಿಯನ್ ಫುಡ್. ಸೊ ಹೊಸದಾಗಿ ಬೆಂಗಳೂರಲ್ಲೇ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಯೂನಿಕ್ ಆಗಿ ಮಾಡಿದ್ದಾರೆ. ಸೊ ಟೆಂಪಲ್ ಅಲ್ಲಿ ದೇವರು, ಅಂದ್ರೆ ದೇವ್ರನ್ನ ಇಟ್ಟಿದ್ದಾರೆ, ದೇವ್ರನ್ನ ಪೂಜೆ ಮಾಡಿಸ್ತಾರೆ ಆ್ಯಂಡ್ ಪೂಜೆನೂ ಆಗುತ್ತೆ. ಆ್ಯಂಡ್ ಪೀಸ್ಫುಲ್ ಟೆಂಪಲ್. ಸೊ ಟೆಂಪಲ್ ಅಲ್ಲಿ ಕೂತ್ಕೊಂಡು ಹೆಂಗೆ ಪ್ರಸಾದ ಸೇವನೆ ಮಾಡ್ತೀರಾ, ಸೇಮ್ ಅದೇ ತರ ಫೀಲ್ ಬರ್ಲಿ ಅಂದ್ಬಿಟ್ಟು ಅಲ್ಲಿ ದೇವ್ರನ್ನ ಕೂಡಿಸಿದ್ದಾರೆ. ಹಾಗೆ ಅದು ಒಂದು ಟೆಂಪಲ್ ತರನೇ ಇದೆ ಗೈಸ್, ರೆಸ್ಟೋರೆಂಟ್ ಅಂಡ್ ಕೆಫೆ. ಸೊ ಕ್ರೇಜಿ ಆಗಿದೆ. ಸೊ ಬನ್ನಿ ಇವತ್ತು ಹೋಗೋಣ. ರಾಮೇಶ್ವರಂ ಕೆಫೆಗೆ ಹೊಸದಾಗಿ ಮಾಡಿದ್ದಾರೆ, ಬಿಲ್ಡ್ ಮಾಡಿದ್ದಾರೆ. ಸ್ಟ್ರಕ್ಚರಲ್ ಮತ್ತೆ ಏನಂತಾರೆ, ಆರ್ಕಿಟೆಕ್ಟ್ ಕ್ರೇಜಿ ಮತ್ತೆ ಹೆಂಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದೀನಿ, ಬನ್ನಿ ಎಂಜಾಯ್ ಮಾಡೋಣ, ನೋಡೋಣ. ಟೆಂಪಲ್ಗೆ ಹೋಗ್ತಾ ಇದೀನಿ ಗೈಸ್. ಊಟ ಟೆಂಪಲ್ ಅಲ್ಲಿ ಪ್ರಸಾದ ಸೇವನೆ ಮಾಡಕ್ ಹೋಗ್ತಾ ಇದೀನಿ. ಬಟ್ ಐ ಹ್ಯಾವ್ ಟು ಪೇ ಸಮಥಿಂಗ್ ಗೈಸ್. ನನ್ನ ವಿಡಿಯೋ ಯಾಕೆ ಇಷ್ಟು ಪ್ರಾಪರ್ ಆಗಿ ಬರ್ತೀವಿ ಅಂದ್ರೆ, ನಾನು ಹೊಸದಾಗಿ ಒಂದು ಟ್ರೈಪಾಡ್ ತಗೊಂಡಿದ್ದೀನಿ. ಸೊ ಟ್ರೈಪಾಡ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಯಾವ ತರ ಬರ್ತೇನೆ ಅಂತ ನೀವು ಹೇಳಿ. ಐ ಥಿಂಕ್ ಫುಲ್ ಬಾಡಿ ಸ್ಟ್ರಕ್ಚರ್ ಬರ್ತಿದೆ. ಸೊ ಹಾಫ್ ಬಾಡಿ ಬರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೊಸದಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಅಂಡ್ ಪ್ರಾಪರ್ ಆಗಿ ಆಗ್ಲಿ ಅಂತ. ಸೊ ಬನ್ನಿ ಇವಾಗ ರೆಸ್ಟೋರೆಂಟ್ಗೆ ಹೋಗೋಣ. ಬನ್ನಿ ಇವಾಗ ಕೆಫೆಗೆ ಹೋಗೋಣ, ಟೆಂಪಲ್ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಡನ್. ಟೈಮ್ ಈಸ್ ಮೋರ್ ಪ್ರೀಶಿಯಸ್ ಗೈಸ್. ಅದು ಯಾರ ಕಡೆ ಕೇಳ್ತಾ ಇದ್ದೀರಾ? ನನ್ನ ಕಡೆಯಿಂದ ಕೇಳಿಸ್ಕೊಂತ ಇದ್ದೀರಿ ಗೈಸ್. ಸೊ ಹೊಸದಾಗಿ ಟ್ರೈಪಾಡ್ ತರಿಸಿದ್ದೀನಿ ಆ್ಯಂಡ್ ವಿಡಿಯೋ ಹೇಗೆ ಬರ್ತೀನಿ ಅಂತ ನೀವು. ಐ ಹೋಪ್ ನನ್ನ ವಿಡಿಯೋ ಫುಲ್ ಪ್ರಾಪರ್ ಮತ್ತೆ ಫ್ರೇಮ್ ಬರ್ತಾ ಇದೆ ಅನ್ಕೊಂತೀನಿ. ಡನ್ ಗೈಸ್. ಫೋನ್ನ ಕೈಲಿ ಇಟ್ಕೊಂಡು ಬ್ಲಾಗ್ ಮಾಡ್ತಾ ಇದೀನಿ. ಆ್ಯಂಡ್ ಟೆಂಪಲ್ಗೆ ಹೋಗಿ ರೀಚಾರ್ಜ್ ಮೇಲೆ ಸಿಗ್ತೀನಿ, ಕೆಫೆಗೆ ಹೋಗಿ ರೀಚಾರ್ಜ್ ಮೇಲೆ ಸಿಗ್ತೀನಿ. ಡನ್. ಊಟ ಮಾಡೋಣ ಏನಾದರೂ, ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ, ನೋಡ್ಕೊಳ್ಳೋಣ. ಯಾವ್ದು ನಮಗೆ ಇಷ್ಟ ಆಗುತ್ತೆ, ಯಾವ್ದು ಫುಡ್ಡು ಹೆಲ್ದಿ ಆಗಿರುತ್ತೆ. ಇಡ್ಲಿ ಅನ್ಕೊಳ್ಳಿ, ಇಡ್ಲಿಯಲ್ಲಿ ಬೆಣ್ಣೆಲಿ ಹಾಕ್ತಾರೆ, ಕ್ರೇಜಿ ಆಗಿರುತ್ತೆ. ಲೆಟ್ಸ್ ಈಟ್ ಗೈಸ್. ರೈಟ್ ನೌ ಐ ಆಮ್ ಇನ್ ಮೈ ಓನ್ ವಿಲೇಜ್. ಓನ್ ವಿಲೇಜ್ ಅಂದರೆ ನಾವಿರೋ ವಿಲೇಜಲ್ಲಿ. ಸೊ ಗೈಸ್, ಬಸ್ ಸ್ಟಾಪ್ಗೆ ಹೋಗಿ 3 ಸ್ಟಾಪ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ರೀಚ್ ಆಗಿ ಸಿಗ್ತೀನಿ. ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ನಾವು ಶೂಟಿಗೆ ಹೋಗೋ ಟೈಮ್ ಆಲ್ಮೋಸ್ಟ್ 3:30 ಆಗೋಕೆ ಬಂದಿದೆ. ಸೊ 4 o'clock ರೀಚ್ ಆಗಿ 5 o'clock ಇಲ್ಲ 5:20 ಒಳಗೆ ವಾಪಸ್ ಬರಬೇಕು ಮನೆಗೆ. ಫಸ್ಟ್ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು. ಸೊ ಗೈಸ್, ನಮ್ಮ ಬಸ್ಸು ಅಲ್ಲಿಂದ ಪಿಕಪ್ ಆಗುತ್ತೆ. ಸೊ ಈಗ ಸಬ್ವೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಬಸ್ಸಲ್ಲಿ ಹೋಗಿ ಫ್ರೆಂಡ್ ಜೊತೆ ಸಿಗ್ತೀನಿ. ಗೈಸ್ ಜಸ್ಟ್ ನಾವು ಬಸ್ ಮಿಸ್ ಆಯಿತು. ಸೊ ಈಗ ಬೇರೆ ಬಸ್ ಬರುತ್ತೆ, ಅದ್ರಲ್ಲಿ ಹೋಗೋಣ. ಗೈಸ್ ಬಸ್ಸಲ್ಲಿ ಏನೋ ಹತ್ತಿದ್ದೀನಿ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ನಮ್ಮ ಫ್ರೆಂಡ್ ಪಿಕಪ್ ಆಗಬೇಕಿತ್ತು, ಬಟ್ ಬಸ್ ನಿಂತಿಲ್ಲ. ಬೈ ಮಿಸ್ ಆಗಿ ಬಸ್ ಮಿಸ್ ಆಗೋಯ್ತು. ಬಿಕಾಸ್ ಅವ್ರು ಹೇಳಿಲ್ಲ ನೆಕ್ಸ್ಟ್ ಸ್ಟಾಪಲ್ಲಿ ನಮ್ಮ ಫ್ರೆಂಡ್ ಬರ್ತೀವಿ ಅಂತ. ಬಿಕಾಸ್ ಇದು BMTC ಬಸ್ ಅಲ್ವಾ. ಸೊ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅಂದರೆ ಜಲ್ದಿ ಹೇಳಬೇಕಿತ್ತು ಬಟ್ ಹೇಳಿಲ್ಲ, ನೆನ್ನೆ ಮಿಸ್ಟೇಕ್. ಬಟ್ ನೆಕ್ಸ್ಟ್ ಬಸ್ಸಲ್ಲಿ ಬರ್ತಿದ್ದಾನೆ. ಸೊ ನೆಕ್ಸ್ಟ್ ಬಸ್ಸಲ್ಲಿ ನಮ್ಮ ಫ್ರೆಂಡ್ ಬರ್ತಿದ್ದಾನೆ. ಅವನ್ನ ಪಿಕಪ್ ನಾನು ಮಾಡೋಕ್ಕಾಗಿಲ್ಲ. ಸೊ ಅವ್ನು ಬಸ್ಸಲ್ಲಿ ಬರ್ತಾನೆ. ಅವ್ನಿಗೆ ಗೌರ್ಮೆಂಟ್ ಪಾಸ್ ಕೊಟ್ಟಿದ್ದಾರೆ, ಪಾಸ್ ಇದೆ. ಸೊ ಪಾಸ್ ತೊಗೊಂಡು ಬರ್ತಾನೆ. ಆ್ಯಂಡ್ ನಂದೇ ಖರ್ಚಿರೋದು ಮೇನ್. ಲೆಟ್ಸ್ ಗೋ. ಬನ್ನಿ. ರೀಚ್ ಆದಮೇಲೆ ಇಬ್ಬರು ಸೇರಿ ರೆಸ್ಟೋರೆಂಟ್ಗೆ ಹೋಗ್ತೀನಿ, ಕೆಫೆಗೆ ಹೋಗ್ತೀನಿ, ಟೆಂಪಲ್ಗೆ ಹೋಗ್ತೀನಿ. ಡನ್. ಎಂಜಾಯ್ ಮಾಡ್ತೀನಿ ಸಿನಿಮ್ಯಾಟಿಕ್ಸ್. The content I have to create in Bangalore. Today I am going to create content ಅನ್ನೋದೇ ಇದು. ರಾಮೇಶ್ವರಂ ಕೆಫೆನ ಇದೇ ಲೊಕೇಶನ್ ಅಲ್ಲಿ ಮಾಡಿರೋ ರೀಸನ್ ಏನಂದ್ರೆ, ಚೆಕ್ ಇಟ್ ಔಟ್. ಸೊ ಗೈಸ್, ಅಲ್ಲಿ ಕಾಣ್ತಿದೆಲ್ಲ ಮುಂದೆ, ಅಲ್ಲೇ ರಾಮೇಶ್ವರಂ ಕೆಫೆ ಇರೋದು. ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಜಾಮ್ ಇದ್ದಾಗ ರೆಸ್ಟೋರೆಂಟ್ಗೆ ಬರ್ಬೋದು. ಬೇಸಿಕ್ ಅಂಡ್ ನೆಕ್ಸ್ಟ್ ಲೆವೆಲ್ ಐಡಿಯಾ ಗೈಸ್. ನಾನು ರಾಮೇಶ್ವರಂ ಕೆಫೆ ನೋಡಕ್ ಬಂದಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಕಾರ್ ನಿಂತ್ಕೊಂಡ್ಬಿಟ್ಟಿದೆ, ಕಾರೆಲ್ಲ ಪಾರ್ಕ್ ಆಗಿದೆ. ಸೊ ಇಷ್ಟೊಂದು. ಸೊ ಅದ್ ನೋಡಿ ನನ್ಗೇನ್ ಅನ್ಕೊಂಡೆ ಅಂದ್ರೆ, ರಾಮೇಶ್ವರಂ ಕೆಫೆ ನೋಡಕ್ ಇಷ್ಟ ಜನ ಬಂದಿದ್ದೀರಾ ಅಂತ. ಬಟ್ ಬೇಸಿಕಲಿ ಇಲ್ಲಿ ಪಾರ್ಕಿಂಗ್ ಇದೆ.
ಸೊ ಪಾರ್ಕಿಂಗ್ ಅಂತ ನಿಲ್ಸಿದ್ದಾರೆ. ರಾಮೇಶ್ವರಂ ಕೆಫೆಗೆ ಬರ್ಬೇಕಂತ ನಿಲ್ಸಿರ್ಬೋದು ಒಂದಿಷ್ಟು ಜನ, ಬಟ್ ಬೇಸಿಕಲಿ ಪಾರ್ಕಿಂಗ್ ಮಾಡ್ತಾರೆ ಗೈಸ್. ಗೈಸ್ ನಾನೊಂದು ಯೂಟ್ಯೂಬ್ ವಿಡಿಯೋ ಮಾಡಕ್ ಬಂದೆ ಅಂಡ್ ನಮ್ಮ ಫ್ರೆಂಡ್ ಸಿಕ್ಕಿದ್ದಾನೆ ಇಲ್ಲಿ. ಹಾಯ್. बढ़िया हूँ बढ़िया हूँ भाई। कॉलेज जा रहा है ना? हाँ कॉलेज जा रहा हूँ। मैं भी जाऊंगा. ನಾನು ಹೋಗ್ತೀನಿ ಗೈಸ್ ಕಾಲೇಜ್ಗೆ. ಅಂಡ್ ರೈಟ್ ನಾವು ನಮ್ಗೆ ಸಿಕ್ಕಿದ್ದಾನೆ ಫ್ರೆಂಡ್ ಆಯುಷ. ಗೈಸ್ ನಾವು ಒಂದು ಫ್ರೆಂಡ್ ವೇಟ್ ಮಾಡ್ತಾ ಇದೀವಿ. ಅವನು ಒಡಿಸ್ಸಾ, ಮತ್ತೆ ನಮ್ಮ ಫ್ರೆಂಡ್ ಆಯುಷ, ಇವನು ಒಡಿಸ್ಸಾ ಇಂದ. ಆರ್ ಯು ವೇಟಿಂಗ್ ಬ್ರೋ? ಫಾರ್ ಹಿಮ್. ಯಾ ನಾವೊಂದು ಮೀಟ್ ಮಾಡಿಸ್ಬೇಕಂತ ಇದೀನಿ. ಇಬ್ರು ನನ್ನ ಫ್ರೆಂಡ್ಸ್. ಸೊ ಬಂದ್ಮೇಲೆ ಮೀಟ್ ಮಾಡ್ಸೋಣ, ಇಲ್ಲಾಂದ್ರೆ ರಾಮೇಶ್ವರಂ ಕೆಫೆ ಅಂತ ಹೋಗ್ಬೇಕು. ಇವತ್ತು ವಿಡಿಯೋ ಮಾಡ್ಲೇಬೇಕು ಗೈಸ್. ಇಲ್ಲಿ ನೋಡಿ ಫಾರ್ಚುನರ್ ನಿಂತಿದೆ, ಕ್ರೇಜಿ ಆಗಿದೆ ಗೈಸ್. ನಮ್ಮ 10th ಸ್ಟ್ಯಾಂಡರ್ಡ್ ವರೆಗೂ ಓದಿರೋ ಫ್ರೆಂಡ್ ನ ಮೀಟ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ವಿಘ್ನೇಶ್ ಇಲ್ಲಿ ಬರ್ತಿದ್ದಾನೆ. ಒಡಿಸ್ಸಾ ಸೈ ಬ್ರೋ, ये भी ओडिशा से है. नहीं बात नहीं कर रहा। ಗೈಸ್ ರಾಮೇಶ್ವರಂ ಕೆಫೆ ಅಲ್ಲಿ ವಿಡಿಯೋ ಮಾಡಕ್ ಬಂದೆ. ಅಂಡ್ ಇಬ್ರು ಫ್ರೆಂಡ್ ಜೊತೆ ಭೇಟಿ. ಇಬ್ರು ಒಡಿಸ್ಸಾ ಇಂದ ನಮ್ಮ ಫ್ರೆಂಡ್. ಇವ್ ಕಾಲೇಜ್ ಫ್ರೆಂಡ್, ಇವನು ಸ್ಕೂಲ್ ಫ್ರೆಂಡ್. ವಿಘ್ನೇಶ್ ಇಲ್ಲಿ ನೋಡು, ವಾ ಯಾವ ಸ್ಟೈಲ್ ತೋರಿಸ್ತಾನೆ ಗೈಸ್ ಮಾತಾಡೋದು ನೋಡಿ. ರಾಮೇಶ್ವರಂ ಕೆಫೆ ರೋಡ್ ಹೋಗ್ತಾ ಇದೀವಿ. ಟೆಂಪಲ್ ಫಾರ್ಮೆಟ್ ಆಗಿದೆ ರೆಸ್ಟ್ ಕೆಫೆ ಗೈಸ್. ರಾಮೇಶ್ವರಂ ಕೆಫೆ ಹತ್ರ ಬಂದಿದೀವಿ. ಟೆಂಪಲ್ ಫಾರ್ಮೆಟ್ ಆಗಿದೆ. ಸೊ ಟೆಂಪಲ್ ತರನೇ ಇದೆ ಕೆಫೆ. ಕಾಣ್ತಿರ್ಬೋದು ಬೋರ್ಡ್ ನೋಡಿ, ರಾಮೇಶ್ವರಂ ಕೆಫೆ. ಹೇಳ್ಕರೆ ಗೈಸ್ ರೈಟ್ ನಾವು ರಾಮೇಶ್ವರಂ ಕೆಫೆಗೆ ಬಂದಿದೀವಿ. ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರದಲ್ಲಿದೆ. ಸೊ ಬೊಮ್ಮಸಂದ್ರ ಆನ್ ದ ವೇ ಅನ್ಕೊಳ್ಳಿ. ಕಿಟ್ಟಗಿನಹಳ್ಳಿ ಅಂತ ಇದೆ. ಸೊ ಚಂದಾಪುರ ನೆಕ್ಸ್ಟ್ ಸ್ಟಾಪ್ ಅಂಡ್ NH ಹಾಸ್ಪಿಟಲ್ ಅಪೋಸಿಟ್ ಅಲ್ಲ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇದೆ. ಸೊ ನೀವು ಬಂದ್ ನೋಡ್ಬೋದು. ಅಂಡ್ ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಶಾರ್ಟ್ಸ್ ತೋರಿಸಿದೀನಿ. ಅಂಡ್ ನಮ್ಮ ಫ್ರೆಂಡಿಗೆ ಕೇಳೋಣ ಹೇಗಿದೆ ಅಂತ. ಚೆನ್ನಾಗಿತ್ತು. ಗೈಸ್ ನಮ್ಮ ಫ್ರೆಂಡ್ ಹೇಳ್ದ ರಾಮೇಶ್ವರಂ ಕೆಫೆ ಚೆನ್ನಾಗಿದೆ ಅಂತ ಹೇಳ್ದ. ಸೊ ನನ್ಗಂತೂ ಸಕಲ ಕಾಣ್ತಿದೆ. ಬಟ್ ಒಳಗೆ ಇವಾಗ ಎಂಟ್ರಿ ಇಲ್ಲ. 10ನೇ ತಾರೀಕು ಆದ್ಮೇಲೆ, ಅಂದ್ರೆ 10th ಏಪ್ರಿಲ್ ಆದ್ಮೇಲೆ ಸೊ ಇದು ಕೆಫೆ ಅಂದ್ರೆ ಟೆಂಪಲ್ ಫಾರ್ಮೆಟ್ ಆಗಿರೋ ಕೆಫೆ ಓಪನ್ ಆಗುತ್ತೆ ಅಂಡ್ ನೀವು ಬರ್ಬೋದು. ಗೈಸ್ ಎಷ್ಟು ಕ್ರೇಜಿ ಆಗಿರೋ ಕಾರ್ ಎಲ್ಲ ಬಂದಿದೆ ನೋಡಿ, ಚೆಕ್ ಇಟ್ ಆಫ್. ಅಲ್ಲಿ ಒಂದು ಮರ್ಸಿಡೀಸ್ ಒಂದು ಕಾರ್ ನೋಡಿದೆ. ಸೊ ಮರ್ಸಿಡೀಸ್ ಒಂದು ಕಾರ್ ನೋಡಿದ್ದೀನಿ. ಅಂಡ್ ರಾಮೇಶ್ವರಂ ಕೆಫೆ ಇಲ್ಲಿಂದ ತೋರಿಸ್ತೀನಿ ನೋಡಿ. ಗೈಸ್ ನೀವು ನೋಡ್ಬೋದು ರಾಮೇಶ್ವರಂ ಕೆಫೆ ಹಿಂಗಿದೆ. ಅಂಡ್ ಲಾಸ್ಟ್ ಶಾಟ್ ಅನ್ಕೊಳ್ಳಿ. ಆದ್ಮೇಲೆ ನಾವು ಮನೆಗೆ ಹೋಗ್ತಾ ಇದೀವಿ. ಸೊ ಒಳಗೇನೋ ಎಂಟ್ರಿ ಸಿಕ್ಕಿಲ್ಲ. ಬಟ್ 10ನೇ ತಾರೀಕು ಆದ್ಮೇಲೆ ಬಂದ್ರೆ ಎಂಟ್ರಿ ಸಿಗುತ್ತೆ, ಅವಾಗ ಹೋಗೋಣ. ಬಟ್ ಅವಾಗ ನಾನು ಏನೋ ಬೇರೆ ಕಡೆ ಹೋಗ್ತಾ ಇದೀನಿ. ಸೊ ಟೆಂಪಲ್ ಫಾರ್ಮೆಟ್ ಆಗಿರೋ ಕಾರಣ ಅನಿಮಲ್ ಅವರ್ ಅನ್ಕೊಳ್ಳಿ. ಸೊ ಅನಿಮಲ್ ಫ್ರೆಂಡ್ಲಿ. ಸೊ ರೆಸ್ಟೋರೆಂಟ್, ಈ ಕೆಫೆ ನೆಕ್ಸ್ಟ್ ಲೆವೆಲ್ ಇದೆ. ಅಂಡ್ ಇಲ್ಲಿ ಚಿಕ್ಕದು ಕರಾನು ಇದೆ. ಸೊ ಚೆಕ್ ಇಟ್ ಆಫ್. ಕರಾನು ಬೆಳೆಸಿದ್ದಾರೆ, ಸಾಕ್ತಾ ಇದಾರೆ ಚೆನ್ನಾಗಿ ಕಾಣಲಿ ಅಂತ. ಸೊ ಚೆಕ್ ಇಟ್ ಆಫ್. ಗೈಸ್ ಫೈನಲಿ ರಾಮೇಶ್ವರಂ ಕೆಫೆನ ನೋಡಿದೀವಿ. ಅಂಡ್ 10th ಏಪ್ರಿಲ್ ಆದ್ಮೇಲೆ ಓಪನ್ ಆಗುತ್ತೆ. ಸೊ ನೀವು ಬರ್ಬೋದು. ಟೆಂಪಲ್ ಫಾರ್ಮೆಟ್ ಆಗಿದೆ. ದರ್ಶನ ತಗೊಳ್ತಾ ಹಾಗೆ ನೀವು ವೆಜಿಟೇರಿಯನ್ ಫುಡ್ ನ ತಿನ್ಬೋದು. ಸೊ ರಾಮೇಶ್ವರಂ ಕೆಫೆ ಹಿಂಗಿದೆ. ಇಲ್ಲಿ ಭಾರತದ ಧ್ವಜ ಇದೆ. ಅಂಡ್ ಇಲ್ಲಿ ನಮ್ಮ ಫ್ರೆಂಡ್ ಸುಸ್ತಾಗ್ಬಿಟ್ಟಿದ್ದಾನೆ, ಪಾಪ ಕುಡ್ಸಿದೀನಿ ವಿಡಿಯೋ ಮಾಡ್ಬೇಕಂತ. ಸೊ ಗೈಸ್ ನನ್ನಿಂದ ನೀವು ನೋಡ್ತಾ ಇದ್ದೀರಾ ರಾಮೇಶ್ವರಂ ಕೆಫೆ ಹೊಸದಾಗಿ ಓಪನ್ ಆಗಿದೆ. ಸೊ ಹೇಗಿದೆ ಅಂತ ನೀವು ನೋಡ್ಬೋದು. ಗೈಸ್ ನಾನು ರಾಮೇಶ್ವರಂ ಕೆಫೆಗೆ ಬಂದಿದ್ದೀನಿ. ಸೊ ಎಂತ ಕಾರ್ ಬಂದಿದೆ ನೋಡಿ ಗೈಸ್. ಫಾರ್ಚುನರು ಮತ್ತೆ ಮರ್ಸಿಡೀಸ್ GLC ಇಲ್ಲ ಯಾವ್ದು ಗೊತ್ತಿಲ್ಲ, ಕ್ರೇಜಿ ಆಗಿರೋ ಕಾರ್ ಬಂದಿದೆ. ಸೊ ಅಲ್ಲಿ ಕಾಣ್ತಿದೆ ನೋಡಿ, ಲಕ್ಸುರಿ ಕಾರ್ ಬಂದಿದೆ ಗೈಸ್. VIP ಗೆಸ್ಟ್ ನ ಕರೆದಿದ್ದಾರೆ ರೈಟ್ ನೋ. ಬಟ್ 10th ಆದ್ಮೇಲೆ ನಾವು ಹೋಗ್ಬೋದು. 10th ಏಪ್ರಿಲ್ ಆದ್ಮೇಲೆ. ಮಸ್ತ್ ದಿಕ್ತಾ ಇರೋ ಖುಷಿ. ಇದೇನು
Finally, I am quieting this vlog right now, and I'll be back in the next vlog, guys. Till that, be safe, guys. ಗೈಸ್ ರಾಮೇಶ್ವರಂ ಕೆಫೆಲ್ ಹೋಗಿ ಬಂದು ಆ್ಯಂಡ್ ಇವಾಗ ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡಿಗೆ ಪಿಜ್ಜಾ ತಿನ್ಬೇಕಂತೆ. ಸೊ ಡಿ ಮಾರ್ಟಲ್ಲಿ ಪಿಜ್ಜಾ ಆರ್ಡರ್ ಮಾಡ್ತಾ ಇದೀವಿ. ಡಿ ಮಾರ್ಟ್ ಹೊರಗಡೆ 99 rupees ಪಿಜ್ಜಾ ನಮ್ಮ ಫ್ರೆಂಡಿಗೆ ಬರ್ತ್ಡೇ ಪಾರ್ಟಿ ಥರ ಕೊಡ್ತಾ ಇದ್ದೀನಿ. ಬಟ್ ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡಿಲ್ಲ, ಬಟ್ ಆದರೂ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಡಿ ಮಾರ್ಟಲ್ಲಿ ಇದ್ದೀವಿ. ಚೆಕ್ ಇಟ್ ಔಟ್. ಆ್ಯಂಡ್ ಗೈಸ್ ನಮ್ಮ ಫ್ರೆಂಡ್ ಪಿಜ್ಜಾ ಆರ್ಡರ್ ಮಾಡಿದ್ದಾನೆ, ಬಟ್ ಇನ್ನೂ ಪಿಜ್ಜಾ ಅಂದರೆ ಡೆಲಿವರ್ ಆಗಿಲ್ಲ. ಸೊ ಏನೋ ವೇಟ್ ಮಾಡ್ತಿದ್ದಾನೆ ನಮ್ಮ ಫ್ರೆಂಡ್ ವಿಘ್ನೇಶ್. ಕೈಸಲ್ಲಿ ವೇಟ್ ಮಾಡ್ತೇನೆ ಪಿಜ್ಜಾಗೆ. ವೇಟಿಂಗಾ? ನಮ್ಮ ಫ್ರೆಂಡ್ ಪಿಜ್ಜಾ ಕೊಟ್ಟಿದ್ದಾರೆ ಆ್ಯಂಡ್ ಡಿ ಮಾರ್ಟಲ್ಲಿ ಕೈಸು ನಮ್ಮ ಫ್ರೆಂಡ್ ಪಿಜ್ಜಾ ತಿಂದಿದ್ದಾನೆ. ನಾನು ಅವ್ನು ಡಿಸ್ಟರ್ಬ್ ಮಾಡ್ತಿಲ್ಲ. ಸೊ ಬಂಪ್ಸ್ ಅಂದರೆ ಡಿ ಮಾರ್ಟ್ ಹತ್ರ ಇದ್ದೀವಿ ರೈಟ್ ನಾವು. ಕೈಸು ಫೈನಲಿ ನಮ್ಮ ಫ್ರೆಂಡ್ ಪಿಜ್ಜಾ ತಿಂದಿದ್ದಾನೆ ಆ್ಯಂಡ್ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವನು ಆನ್ ದ ವೇಲ್ ಹೇಳ್ಕೊತಾನೆ ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ಮನೆ ಹತ್ರ ಹೇಳ್ಕೊತೀನಿ. ಬಾಯ್ ಅಂತ ಹೇಳ್ಬಿಡು ವಿಡಿಯೋದಲ್ಲಿ. ನೀ ಹೊಡೆದ್ಬಿಡು, ಒಂದು ಕ್ಯಾಮ್ರಾ ಹೊಡಿ ಹೇಳ್ತೀನಿ ಹಿಂಗೆ ಮಾಡಿ. ಗೈಸ್ ಫೈನಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಹಾಗೆ ರಾಮೇಶ್ವರಂ ಕೆಫೆನ ನೋಡ್ತಾ ಇರಿ. ಸೊ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಸೊ ರಾಮೇಶ್ವರಂ ಕೆಫೆ ಹೊಸದಾಗಿ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ. ಇದು ಹೊಸ ರಾಮೇಶ್ವರಂ ಕೆಫೆ, ಹಳೇದನ್ನ ಅನ್ಕೊಂಬೇಡಿ. ಹೊಸ ರಾಮೇಶ್ವರಂ ಕೆಫೆ, ಬಮಸಂದ್ರ, ಬೆಂಗಳೂರು. ಸಿ ಯು ದೇರ್ ಗೈಸ್ ಆನ್ 10th April. ಬಟ್ ನಾನು ಬಂದಿಲ್ಲ ಅಂದ್ರೂ ನೀವು ಬನ್ನಿ. ಬಟ್ ನಾನೆಲ್ಲ ಬೇರೆ ಕಡೆ ಹೋಗ್ತೇನೆ.